ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಮನೆಯಲ್ಲೆಲ್ಲ ಚೆನ್ನಾಗಿ ಹಬ್ಬದ ಅಡುಗೆಗಳು ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹಬ್ಬದ ಜೊತೆಗೆ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ಫಸ್ಟು ನಾವು ರವೆ ಉಂಡೆಗೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ ಬಾದಾಮು, ಗೋಡಂಬಿ, ದ್ರಾಕ್ಷಿ ಮತ್ತು ಹಸಿ ತೆಂಗಿನಕಾಯಿ ತುರಿ, ತುಪ್ಪ ಮತ್ತು ರವೆ, ಸಕ್ಕರೆ, ಏಲಕ್ಕಿ ಇಷ್ಟು ಎಲ್ಲ ಒಂದು ಕಡೆ ಇಟ್ಕೊಂಬಿಡಿ. ಮತ್ತು ಈಗ ನಾವು ಹೇಗೆ ರವೆ ಉಂಡೆ ಸಾಫ್ಟಾಗಿ ಮಾಡೋದು ಅಂತ ಈಗ ನಾನು ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ಫಸ್ಟು ಈಗ ತುಪ್ಪ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ಲೇವರ್ ಇರಲಿ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಇಲ್ಲ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ಅದರ ಸ್ವಲ್ಪ ಬಿಸಿ ಆದಾಗ ಬಾದಾಮು, ನಾವೇನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಬಾದಾಮು, ಗೋಡಂಬಿ, ದ್ರಾಕ್ಷಿ. ಫಸ್ಟು ಬಾದಾಮು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು. ಬಾದಾಮು ಆದಮೇಲೆ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬ್ರೌನಿಷ್ ಆಗಬೇಕು. ತುಂಬ ಜೋರಾಗಿ ಇಟ್ಬಿಡ್ಬೇಡಿ, ಉರಿ ಕಡಿಮೆ ಇಟ್ಕೊಂಡು ಸ್ವಲ್ಪ ಲೈಟಾಗಿ, ಮತ್ತು ಅದು ತುಪ್ಪದಲ್ಲಿರೋವಾಗಲೇ ಸ್ವಲ್ಪ ಕಲರ್ ಬಂದುಬಿಡುತ್ತೆ. ಅದಕ್ಕೆ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಹಾಕ್ಕೊಂಡು ಅದೇನು ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಹಾಕಿ ತಿರ್ಸ್ಕೊಟ್ರೆ ಸಾಕು. ಇದು ಸ್ವಲ್ಪ ಬ್ರೌನಿಷ್ ಬರಬೇಕಿದೆ ಬಾದಾಮಿನೂ. ಅದಾದಮೇಲೆ ದ್ರಾಕ್ಷಿ ಹಾಕ್ಕೊಂಡು ನಾನು ಇಲ್ಲಿ ರವೆನ ಮೊದಲೇ ಹುರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟೇ. ಇದೆಲ್ಲ ಆದಮೇಲೆ ನಾನು ಒಂದೇ ಇದರಲ್ಲಿ ಸೇರಿಸ್ಬಿಡ್ತೀನಿ. ಸ್ವಲ್ಪ ಬ್ರೌನಿಷ್ ಆಗಿದೆ. ಇನ್ನು 1 ತಿಂಗಳು ಗಣೇಶ ಹಬ್ಬ ಇಲ್ಲಾಂದರೆ ಅಲ್ಲಿ ಕೂರಿಸಿರ್ತಾರೆ ಡಿ ಜೆಗಳು, ಗಣೇಶ ಡಿ ಜೆ ಸಾಂಗ್ಗಳು. ಹುಡುಗರ ಹಬ್ಬ ಇದು, ಗಣೇಶ ಹುಡುಗರ ಹಬ್ಬ ಇದು ಅಲ್ವಾ? ಅವ್ರಿಗೆ ಏನೋ ಖುಷಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಅಲ್ವಾ? ಮತ್ತು ನೋಡಿ, ಈಗ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಅದೇನು ತುಂಬ ಹೊತ್ತು ಬಿಡಲ್ಲ, ಇದು ಅಷ್ಟೇ ತುಂಬ ಹೊತ್ತೇನು ಬಿಟ್ಟಿಲ್ಲ. ಲೈಟಾಗಿ ಕಲರ್ ಬಂದ ತಕ್ಷಣ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಮ್ಮ ಮನೇಲಿ ಈ ಸರಿ ಬಂದು ಬೇಗ ನಾವು ಪೂಜೆ ಮಾಡಿದ್ವಿ. 7 o'clock ಪೂಜೆ ಮುಗಿದಿತ್ತು ಬೆಳಗ್ಗೆನೇ, ಯಾಕಂದರೆ ಒಂದೇ ದಿವಸ ಇಡೋದು ನಾವು. ಅದರಿಂದ ಈಗ ನೋಡಿ, ಅದ್ರ ಜೊತೆಗೆ ತೆಂಗಿನ ತುರಿ, ಹಸಿ ತೆಂಗಿನಕಾಯಿ ಇರುತ್ತಲ್ವ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನಾನು ಅದನ್ನೇನು ಕಲರ್ ಚೇಂಜ್ ಆಗೋವರೆಗೂ ನಾನೇನು ಹುರ್ಕೊಂಡಿಲ್ಲ, ಸುಮ್ಮನೆ ಲೈಟಾಗಿ ಬಿಸಿ ಆಗೋ ಥರ ಅಷ್ಟೇ. ತುಂಬ ಹುರಿದ್ರೆ ಅದು ತೆಂಗಿನಕಾಯಿ ಒಂಥರ ಏನಂತಾರೆ, ಕಮಟು ವಾಸನೆ ಥರ ಬರುತ್ತೆ ಅದು. ಅದಕ್ಕೆ ನಾನು ಅದೇನು ತುಂಬ ಫ್ರೈ ಮಾಡ್ಕೊಂಡಿಲ್ಲ, ಲೈಟಾಗಿ ಕಲಿಸ್ಬಿಟ್ಟು ಒಂದು ನಿಮಿಷ ಅಷ್ಟೇ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಆಗಿದೆ. ಆಮೇಲೆ ಅದರಲ್ಲಿ ಏಲಕ್ಕಿ ಬಂದು ನಾನು ಸಕ್ಕರೆಲೇ ಹಾಕ್ಕೊಳ್ತೀನಿ. ಹೆಂಗೂ ಸಕ್ಕರೆ ಪುಡಿ ಮಾಡಬೇಕಲ್ವಾ, ಹಾಗೆ ನಾನು ಸಕ್ಕರೆಲಿ ಹಾಕಿ ಮಿಕ್ಸಿನಲ್ಲಿ ಪುಡಿ ಮಾಡ್ತೀನಿ. ರವೆ ನಾನೇನು ಮಿಕ್ಸಿನಲ್ಲಿ ಪುಡಿ ಮಾಡಲ್ಲ. ಇದು ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿದ್ದೆ, 3/4 ಕಪ್ಪು, ಅದೇ ದೊಡ್ಡದೇ ಕಪ್ಪಿದು. ಅದರಲ್ಲಿ 3/4 ಕಪ್ಪು ಆಗೋಷ್ಟು ರವೆ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಹುರಿದಿರೋದ್ರಿಂದ
ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಬಿಟ್ಟು ಫುಲ್ಲು ಎಲ್ಲ ಮಿಕ್ಸ್ ಮಾಡಬೇಕು. ಮತ್ತು ವರ್ಷನೂ ನಾವು ಬೆಳಗ್ಗೆ ಒಂದು 10 ಗಂಟೆ ಆಗ್ತಾಯಿತ್ತು ಪೂಜೆ ಮಾಡೋದು. ಈ ಸರಿ 7 o'clock ಪೂಜೆ ಮುಗೀತು. ಏನಪ್ಪ ಅಂದರೆ ನಾವು ಗಣೇಶನ ನೈಟೇ ತಂದುಬಿಟ್ವಿ. ಯಾವಾಗಲೂ ಬೆಳಗ್ಗೆ ಸ್ನಾನಗಳು ಮಾಡ್ಕೊಂಡು ಎಲ್ಲ ಹೋಗಿ ತರೋದು ಲೇಟ್ ಆಗಿಬಿಡ್ತಾಯಿತ್ತು. ಪೂಜೆನೂ ಲೇಟ್ ಆಗಿಬಿಡೋದು. ಮತ್ತು ನಾಗರ ಕಲ್ಲುಗಳಿಗೆ ಹೋಗಿ ಪೂಜೆ ಮಾಡ್ಕೊಂಬರೋದು ಲೇಟ್ ಆಗಿಬಿಡೋದು. ಈ ಸರಿ ಏನು ಮಾಡಿದ್ವಿ, ಅದು ಹೂವು ಮತ್ತು ಬಾಳೆದಿಂಡು ಅದೆಲ್ಲ ತರಕ್ಕೆ ಹೋಗಿದ್ವಿ. ಆಗಲೇ ತಂದುಬಿಟ್ವಿ. ನೋಡಿ, ಏಲಕ್ಕಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ವಿ. ಇದು ಫುಲ್ಲು ನೀಟಾಗಿ ಕಲಿಸ್ಕೋಬೇಕು. ಆವಾಗಲೇ ಅದು ತುಪ್ಪ ಎಲ್ಲ ಅದಕ್ಕೂ ಹಿಡಿಯೋದು. ಅದು ನೈಟೇ ತಂದಿರೋದ್ರಿಂದ ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕೆ ನನಗೆ ನೋಡಿ, ಏಲಕ್ಕಿ ಇದು ಅಷ್ಟಕ್ಕೆ ನಾನು ಒಂದು 9 ಹಾಕ್ಕೊಂಡಿದ್ದೀನಿ ಏಲಕ್ಕಿ. ಮತ್ತು ಈಗ ನಾನು ರವೆ ಎಷ್ಟು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು 3/4 ಕಪ್ಪು ರವೆ ತೊಗೊಂಡಿದ್ದೆ. ಈಗ ಸೇಮ್ ಅಷ್ಟೇ ಕ್ವಾಂಟಿಟಿ ಸಕ್ಕರೆ ತೊಗೊಳ್ತಾಯಿದ್ದೀನಿ. ಇನ್ನೊಂಚೂರು ಎಲ್ಲರೂ ಕಡಿಮೆ ತೊಗೊಳ್ತಾರೇನೋ, ಯಾಕಂದರೆ ನಿಮ್ಗೆ ಸ್ವೀಟ್ ಯಾವ ಥರ ಇಷ್ಟನೋ ಕಡಿಮೆ ಬೇಕು ಅಂದರೆ ಕಡಿಮೆ. ನಾನು ಸ್ವಲ್ಪ ರವೆ ಎಲ್ಲ ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಸೇಮ್ ಟು ಸೇಮ್ ಸಮಾನೇ ತೊಗೊಂಬಿಟ್ಟಿದ್ದೀನಿ ನಾನು. ಸ್ವೀಟ್ ಸ್ವಲ್ಪ ಜಾಸ್ತಿ ಆದ್ರೂ ಓಕೆ, ಚೆನ್ನಾಗೇ ಇರುತ್ತೆ. ನೋಡಿ, ನಮ್ಮನೆ ಗಣೇಶ. ಈಗ ನಾನು ಏಲಕ್ಕಿ ಅದ್ರ ಜೊತೆಗೆ ಫುಲ್ಲು ಸಕ್ಕರೆ ಹಾಕ್ಕೊಂಡು ಮಿಕ್ಸಿಗೆ ಸಕ್ಕರೆ ಹಾಕ್ಕೊಂಡು 2 ಸರಿ ಹಾಕಿದ್ದೆ, ಯಾಕಂದರೆ ಒಂದೇ ಸರಿ ಆಗಲಿಲ್ಲ. ಅದು 2 ಸರಿ ಸ್ವಲ್ಪ ಹಾಕ್ಕೊಂಡು ಮತ್ತು ತಿರುಗೋದು ಇಲ್ಲ ಅದು. ನಾನು 2 ಸಾರಿ ಹಾಕ್ಕೊಂಡಿದ್ದೆ. ಅದನ್ನೇ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಜಾಸ್ತಿ ಆಯಿತು ಅಂತ ಮತ್ತೆ ಹಾಕ್ಕೊಳ್ತಾಯಿದ್ದೀನಿ ಬೌಲಿಗೆ. ನೋಡಿ, ನಮ್ಮನೆ ಗಣೇಶ. ನಾವಿರೋ ಬ್ಯುಸಿಲಿ ರೆಡಿ ಆಗೋಕ್ಕೂ ಆಗಲ್ಲ. ಗಣೇಶನ ರೆಡಿ ಮಾಡೋದೇ ಸರೋಗಿತ್ತು. ನಾವು ರೆಡಿ ಆಗೋಕ್ಕೆ ಆಗಲಿಲ್ಲ. ಫಸ್ಟ್ ಪೂಜೆ ಮುಗಿಸ್ಬೇಕು ಅಂತ ನಾವು ಒದ್ದಾಡ್ತಾಯಿರ್ತೀವಿ. ನೋಡಿ, ಈಗ ಸಕ್ಕರೆ ಏಲಕ್ಕಿ ಪುಡಿ ಅದಾದಮೇಲೆ ಕಲಿಸ್ಕೊಂಡು ನೋಡಿ, ಆಲ್ರೆಡಿ ಎಲ್ಲ ಮಿಕ್ಸ್ ಆಗಿತ್ತು. ಈಗ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ತುಂಬ ಹೊತ್ತು ಕಲಿಸ್ಬೇಕು, ಯಾಕಂದರೆ ಸಕ್ಕರೆ ಅದಕ್ಕೆ ರವೆಗೆ ಇಡಿಸ್ಬೇಕಲ್ವ. ಫುಲ್ಲು ಕಲಿಸ್ಬೇಕದು. ಆಮೇಲೆ ಹೆಣ್ಮಕ್ಳನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಕೊಡಬೇಕು. ಈ ಹಬ್ಬದಲ್ಲಿ ನಾವು ಪ್ರೋಸೆಸ್ಸು ಇರೋದರಿಂದ ನಾವು ರೆಡಿ ಆಗೋಕ್ಕೆ ನಮಗೆ ಟೈಮ್ ಸಿಕ್ಕಲಿಲ್ಲ. ಮತ್ತು ನೋಡಿ, ಹಾಲು ಈಗ ನಾವು ಅದೆಲ್ಲ ಕಲಸಿದ್ದಾದಮೇಲೆ ಗಟ್ಟಿ ಹಾಲು, ಅದಕ್ಕೆ ನೀರು ಹಾಕೋದು ಬೇಡ, ಅದನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು. ಕಾಯಿಸಿಟ್ಟು ಸ್ವಲ್ಪನೇ ಹಾಕ್ಕೊಂಡು ನೋಡಿ ಉಂಡೆ ಮಾಡಬೇಕು. ಸ್ವಲ್ಪನೇ ಹಾಕ್ಕೋಬೇಕು, ಇಲ್ಲಾಂದರೆ ಎಲ್ಲ ಇದಾಗ್ಬಿಡುತ್ತೆ. ಒಂದು ಸೈಡಿಂದನೇ ಹಾಕ್ಕೊಂಡು ನೋಡಿ, ರವೆ ಉಂಡೆ ರೆಡಿ ಆಗಿಬಿಟ್ಟಿದೆ ಗಣೇಶಗೆ. ಮತ್ತು ಗಣೇಶಗೆ ರೆಡಿ ಆಯಿತು ರವೆ ಉಂಡೆ. ನೆಕ್ಸ್ಟ್ ಬಂದು ನೋಡಿ, ಪುಟಾಣಿ ಇಲಿ ಕಡ್ಬಲ್ ರೆಡಿ ಆಯಿತು ನೋಡಿ. ಗಣೇಶನಿಗೆ ಪ್ರಿಯವಾದ ಲಡ್ಡು ರವೆ ಉಂಡೆ ರೆಡಿ ಆಯಿತು ನೋಡಿ. ನಮ್ಮ ಮನೆ ಗಣೇಶನಿಗೆ ರವೆ ಉಂಡೆ ಅಲ್ಲಿ ಇಟ್ಟಿದ್ದೀನಿ ನೋಡಿ. ಈಗ ರವೆ ಉಂಡೆ ರೆಡಿ ಆಯಿತು. ಮತ್ತು ಬೇರೆ ಕಡುಬು ಖಾರದ ಕಡುಬು ನಮ್ಮ ಮನೇಲಿ 2 ಥರ ಮಾಡಿದ್ವಿ. ಆಮೇಲೆ ಅದಕ್ಕೆ ಮೈನ್ ಗಣೇಶಗೆ ಬೇಕಾಗಿರೋದು ಬೆಲ್ಲದ ಕಾಯಿ ಅಂತಾರೆ. ಬೆಲ್ಲದ ಕಾಯಿ ಮತ್ತು ಎಕ್ಕದ ಹೂವು, ಅವೆರಡು ತುಂಬ ಮುಖ್ಯ. ಮತ್ತು ಗಣಗಲ ಹೂವು ಹಾಕಿದ್ರು ಅದೂ ಮುಖ್ಯನೇ. ಆಮೇಲೆ ನಮ್ಮ ಮನೇಲಿ ಈ ಸರಿ
ಕಡುಬು ಮಾಡಿದ್ವಿ ನೋಡಿ, ನಮ್ಮ ಮನೆ ಹೆಣ್ಣುಮಕ್ಕಳು. ಮತ್ತು ನಾವು ಈ ಸರಿ ಕಡುಬು ಮಾಡಿದ್ವಿ ಗಣೇಶಗೆ. ಅಂದರೆ 2 ಥರ ಮಾಡಿದ್ವಿ. ಗಣೇಶಗೆ ಮಾಡಿದ್ರೆ ಗಣೇಶನಿಗೆ ಸ್ವೀಟ್ ಅಷ್ಟೇ ಇಡ್ತೀವಿ, ಖಾರದ ಕಡುಬು ನಮಗೆ. ನೋಡಿ, ಇದು ಬಂದು ಖಾರ ತುಂಬ ಚೆನ್ನಾಗಿರುತ್ತೆ. ಏನು ಪ್ರೋಸೆಸ್ ಅಂದರೆ ಅದು ನಾವು ವಡೆಗೆ ಏನು ಮಾಡ್ಕೊಳ್ತೀವಲ್ಲ, ಹಸಿಟ್ಟು ಈರುಳ್ಳಿ, ಕಡಲೆಕಾಳು ಮತ್ತು ಸಬ್ಬಕ್ಕಿ ಮೇಯ್ನು, ಕೊತ್ತಂಬರಿ ಮತ್ತು ಇದು ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸೇಮ್ ವಡೆಗೆ ನಾವು ಏನು ಮಾಡ್ತೀವೋ ಅದೇ ಪ್ರೋಸೆಸ್ ಮಾಡಿಬಿಟ್ಟು, ಮತ್ತು ನಾವು ಕಡುಬಿಗೆ ಹೆಂಗೆ ಅವನ್ನ ಇಡ್ತೀವೋ ಆ ಥರ ಇಟ್ಬಿಟ್ಟು ಸ್ಟೀಮಲ್ಲಿ ಬೇಯಿಸೋದು. ನೋಡಿ, ಇದು ಸ್ವೀಟು ಗಣೇಶಗೆ, ಖಾರ ನಮಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಖಾರದ ಕಡುಬು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಮಾಡಿ ನೋಡಿ. ಸೇಮ್ ಏನು ವಡೆಗೆ ಏನು ಪ್ರೋಸೆಸ್ ಮಾಡಿರ್ತೀವೋ. ಶುಂಠಿ ಒಂದು ಹಾಕಲ್ಲ ಅನ್ಕೋತೀನಿ, ಶುಂಠಿ ಒಂದು ಹಾಕಲ್ಲ. ಇನ್ನು ಮಿಕ್ಕಿದೆಲ್ಲ ಹಾಕ್ಬಿಟ್ಟು ಅದನ್ನು ಇಟ್ಬಿಟ್ಟು ಸ್ಟೀಮಲ್ಲಿ, ಅಂದರೆ ಸ್ಟೀಮಲ್ಲಿ ಬೇಯಿಸೋವಾಗ ನಾವು ಸ್ವೀಟ್ಗಿನ್ನ ಇದು ತುಂಬ ಒಂದು 10 ನಿಮಿಷ, ಅರ್ಧ ಅವರ್ ಬೇಯಿಸಬೇಕು. ಅದು ಒಂದು 20 ನಿಮಿಷ ಬೇಯಿಸಬೇಕು ಇದು ಸ್ವೀಟ್ದು. ಇದು 1/2 ಅವರ್ ಬೇಯಬೇಕು, ಯಾಕಂದರೆ ಒಳಗಡೆ ಎಲ್ಲ ಫುಲ್ ಬೇಯಬೇಕಲ್ವಾ. ಅದರಿಂದ ಒಂದು 1/2 ಅವರ್ ಇದು ಬೇಯಬೇಕು ಖಾರದ್ದು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.